ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಯಾರ್ಯಾರು ಈ ಸಂಚಿಕೆನ ನೋಡ್ತಿದ್ದೀರಾ, ಇವತ್ತು ಇಂದಿನ ಸಂಚಿಕೆ ಸ್ಟಾರ್ಟಿಂಗಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇಲ್ಲಿ ಪೂರ್ತಿಯಾಗಿ ನೋಡೋಣ. ಇಲ್ಲಿ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಚಾನಲ್ನ ನೋಡಿ. ಹಾಗೆ ಲೈಕ್ ಮಾಡಿಲ್ಲ ಒಂದು ಲೈಕ್ನ ಮಾಡಿಬಿಡಿ ಫ್ರೆಂಡ್ಸ್. ಈ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಭೂಮಿ ಹಾಗೂ ಹಾಡು ಮಾಡ್ತಾ ಇರ್ತಾಳೆ, ಈ ಕಡೆ ಅಜಿತ್ ಕೂಡ ತಿನ್ನಿಸ್ತಾ ಇರ್ತಾನೆ, ಊಟ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಹಾಗಾಗಿ ಎಲ್ಲರೂ ಕೂಡ ಅಜಿತ್, ಹೇಳಿರೋದು ನೆನಪಿಲ್ವಾ, ನೀನು ಅವಳಿಗೆ ಕೈ ಮೈ ಮುಟ್ಟೋ ಹಾಗಿಲ್ಲ ಅಂತ ಹೇಳಿದ್ದೀನಿ ತಾನೆ, ಆದರೂ ಕೂಡ ಏನೋ ನಿನ್ನ ಆಟ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ನಾನು ಅವಳಿಗೆ ಟಚ್ ಮಾಡಬಾರ್ದು ಅಷ್ಟೇ ತಾನೇ, ನಾವು ಇವಳನ್ನು ಟಚ್ ಮಾಡಬೇಡ ಅಂತ ಹೇಳಿದ್ಮೇಲೂ ಅವಳ ಮೇಲೆ ನನಗೆ ಪ್ರೀತಿ ತುಂಬಾ ಜಾಸ್ತಿ ಆಗಿದೆ. ಕ್ಷಣನೂ ಕೂಡ ನನಗೆ ಇರೋದಕ್ಕೆ ಆಗ್ತಾ ಇಲ್ಲ. ಇವಳ ಜೊತೆ ಮಾತಾಡಿದೆ, ಇವಳನ್ನು ನೋಡಿದೆ, ಇವಳನ್ನು ಮುದ್ದು ತುಂಬಾ ಬಿಟ್ಟು ಮುಟ್ಟದೆ ಇರೋದಕ್ಕೆ ತುಂಬಾ ಕಷ್ಟ ಆಗ್ತಿದೆ ಅಂತ ಹೇಳಿ ಇನ್ನೊಂದು ದಾರಿನ ಹೊಡ್ಕೊಳ್ತಿದ್ದೀನಿ ಸರಿನಾ ಅಂತ ಹೇಳಿಬಿಟ್ಟು ಸ್ಪೂನ್ ತಗೊಂಡು ಸ್ಪೂನಲ್ಲಿ ತಿನ್ನಿಸ್ತೀನಿ ಹೇಳ್ಬಿಟ್ಟು ಈ ಕಡೆ ತಿನ್ನಿಸೋದಕ್ಕೆ ಶುರು ಮಾಡ್ತಾನೆ. ಇದನ್ನೆಲ್ಲ ನೋಡಿ ಎಲ್ರಿಗೂ ಕೂಡ ಉರಿ ಜಾಸ್ತಿ ಆಗ್ತಾ ಇರುತ್ತೆ, ಎಲ್ಲರೂ ಕೂಡ ಉರ್ಕೋತಾ ಇರ್ತಾರೆ. ಇನ್ನು ಅಜ್ಜಿ ಮತ್ತು ಅಪೇಕ್ಷಾ ದೇವ್ರೆ ಇನ್ನೇನು ನೋಡಬೇಕು ಈ ಕಣ್ಣಲ್ಲಿ ಅಂತ ಹೇಳಿಬಿಟ್ಟು ಮಾತಾಡ್ಕೋತಾ ಇರ್ತಾರೆ. ಆಗ ಬೇಡ ಅಂತ ಹೇಳಿ ಬಿಟ್ಬಿಡು ಹೇಳ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ಹೇಳಿ ನೀವು ಈ ರೀತಿ ಹೇಳ್ತಿದ್ದೀರಾ ಅಲ್ವಾ, ನೀವಿಬ್ಬರು ಸೇರಿಕೊಂಡು ಈ ರೀತಿ ನಾಟಕ ಮಾಡ್ತಾ ಇದ್ದೀರಲ್ಲ, ನಾನು ಮಾತ್ರ ಇದರಿಂದ ಯಾವಾಗಲೂ ಹಿಂದೆ ಸರಿಯೋ ಮಾತೇ ಇಲ್ಲ. ಜ್ಯೋತಿಷರು ಬಂದು ಹೇಳೋವರೆಗೂ ನೀವಿಬ್ಬರು ಜಾತಕದಲ್ಲಿ ಸರಿ ಹೋಗದೆ ನೀವಿಬ್ಬರು ಇವಾಗ ಚೆನ್ನಾಗಿ ಇರ್ಬೋದು ಅಂತ ಹೇಳೋವರೆಗೂ ನಾನು ಇದರಿಂದ ಹಿಂದೆ ಸರಿಯೋದಿಲ್ಲ. ನೀವು ಯಾವುದೇ ಕಾರಣಕ್ಕೂ ಒಬ್ಬರು ಮುಟ್ಕೊಂಡು ಸಂಸಾರ ಮಾಡ್ತಾ ಇದ್ದೀರಾ ಅಂತಂದರೆ ನನ್ನ ಮೇಲೆ ಆಣೆ ಅಂತ ಹೇಳಿಬಿಟ್ಟು ಅಜ್ಜಿ ಆಣೆನ ಇಡ್ತಾರೆ. ನನಗೆ ನನ್ನ ಮಗನ ಜೀವನದ ಮೇಲೆ ಕಾಳಜಿ ಇದೆ, ಇವಳಿಗೆ ಇಲ್ಲದೆ ಇರ್ಬೋದು, ತಾಳಿ ಕಟ್ಟಿರೋ ಗಂಡನ ಇವಳಿಗೆ ಕಾಳಜಿ ಇಲ್ಲದೆ ಇರ್ಬೋದು ಅಂತ ಹೇಳಿ ಈ ಕಡೆ ಅಜ್ಜಿ ಬೈತಾ ಇರಬೇಕಾದ್ರೆ ಸಪ್ಪೆ ಮುಖ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ. ದೇವ್ಯಾನಿಗೆ ಖುಷಿ ಆಗ್ತಾ ಇರುತ್ತೆ. ಇನ್ನೊಂದು ಕಡೆ ಈ ಶ್ರವಣ್ ಐಸ್ ಕ್ರೀಮ್ ತಿನ್ನೋದಕ್ಕೆ ಹೋದಾಗ ಭೂಮಿ ಜೊತೆ ಮಾತಾಡಿದ್ದು ಹಾಗೆ ಭೂಮಿ ಅಡ್ಡ ಇದ್ದಂತಹ ನಾಟಕಕ್ಕೆ ಇವನು ಕಣ್ಣೀರನ್ನು ಸುರಿಸಿ ಎಲ್ಲಿ ಕರಗಿ ಹೋಗ್ಬಿಡ್ತಾನೋ ಅಂತ ಅಂದ್ಕೊಂಡು ಬಿಟ್ಟಿದ್ದೆ. ಆಗ ಅವನನ್ನು ಕರ್ಕೋದಿಕ್ಕೆ ಬಿಡ್ತಾ ಇರಲಿಲ್ಲ. ಇಚ್ಛೆ ಇವರಿಂದ ನಾನು ಮನೇಲಿ ಇರೋದು ತುಂಬಾ ಡೇಂಜರ್ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇರ್ತಾಳೆ. ಹಾಗೇನೆ ಹೌದು ಇವರಿಬ್ಬರು ಒಂದೇ ಮನೇಲಿ ಇರೋದು ಒಂಥರ ಅಯಸ್ಕಾಂತ ಕಬ್ಬಣ ಎರಡು ಕೂಡ ಇದ್ದಂಗೆ ಇರ್ತಾರಲ್ಲ, ಈ ರೀತಿ ಇದು ಆ ತಂದೆ ಮಗಳ ಸಂಬಂಧನೇ ಹಾಗೆ ರಕ್ತ ಸಂಬಂಧ ಅಲ್ವಾ, ಎಳಿತಾ ಇರುತ್ತೆ ಅಂತ ಹೇಳಿ ಈ ಕಡೆ ದೇವ್ಯಾನಿನೂ ಕೂಡ ಹೇಳ್ತಾರೆ. ಹೌದು, ಇವರಿಬ್ಬರು ದೂರ ಮಾಡಬೇಕು. ಹಾಗೆ ಈ ಶ್ರವಣ ಯಾವುದೇ ಕಾರಣಕ್ಕೂ ಈ ಭೂಮಿ ಜೊತೆಗೆ ಮಾತಿಗೆ ಕಣ್ಣೀರಿಗೆ ಆಚೆ ಬರಲೇಬಾರ್ದು, ಆ ರೀತಿ ನೀನು ನೋಡ್ಕೋಬೇಕು ಅಂತ ಹೇಳಿ ದೇವ್ಯಾನಿ ಹೇಳ್ತಾ ಇರ್ತಾರೆ. ಅಯ್ಯೋ ಮೇಡಮ್, ಅದಕ್ಕೆ ನಾನು ಅವಕಾಶ ಕೊಡ್ತೀನಾ, ಇಲ್ಲವೇ ಇಲ್ಲ, ಸಾಧ್ಯನೇ ಇಲ್ಲ ಮೇಡಮ್ ಅಂತ ಹೇಳ್ತಾ ಇರಬೇಕಾದ್ರೆ ಆಗ ಈ ರಮಣ್ ಕೇಸಲ್ಲಿ ನಾನು ಒಬ್ಬರನ್ನ ಇನ್ವಾಲ್ವ್ ಮಾಡಬೇಕಿತ್ತು, ಇದ್ದಾರೆ ಯಾರಾದರೂ ಅಂತ ಹೇಳಿಬಿಟ್ಟು ಇವರು ಕೇಳಿದ್ರಲ್ಲ, ಏನು ಮಾಡಬೇಕು ಹೇಳಿದಾಗ ಹೌದು ಮೇಡಮ್ ಒಬ್ಬರು ಸಿಕ್ಕಿದ್ದಾರೆ, ಅವರಿದ್ದಾರೆ ಮೇಡಮ್ ಅಂತ ಹೇಳಿದಾಗ ಏನು ಅಷ್ಟೊಂದು ದುಡ್ಡಿಗೆ ಇನ್ವೆಸ್ಟ್ ಮಾಡುವಂಥವ್ರು ಕೂಡ ಗೊತ್ತಿದ್ದಾರಾ ಅಂತ ಅಂದಾಗ ಹೌದು ಮೇಡಮ್ ಸ್ವಲ್ಪ ಅಂದಾಗ ಸರಿ, ನಾನು ಅವರನ್ನು ಒಂದು ಸಲ ನೋಡಬೇಕಿತ್ತಲ್ಲ ಅಂತ ಹೇಳಿ ಕೇಸ್ಗೆ ಪರಿಚಯ ಮಾಡೋಕ್ಕೆ ಮುಂಚೆನೇ ನಾನು ಒಂದು ಕೆಲಸ ಮಾಡಬೇಕಿತ್ತು ಅಂತ ಹೇಳ್ತಾರೆ. ನೀವು ಅಂತಂದರೆ ಬೆಂಗಳೂರಲ್ಲಿ ಇರೋ ಅವರ ಬದಲಿಗೆ ಒಂದು ಸಲ ಹೋಗಿ ಬಿಡ್ಬೋದು ಮೇಡಮ್ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇರ್ತಾಳೆ. ಸರಿ, ಹಾಗೆ ಆಗಲಿ, ಓಕೆನೆ ಅಂತ ಹೇಳ್ತಾ ಇರ್ತಾರೆ. ಯಾವುದೇ ಕಾರಣಕ್ಕೂ ಈ ಶ್ರವಣ್ನ ನೀನು ಹಿಂದೆ ಸರಿ ರೀತಿ ನೀನು ನೋಡ್ಕೋಬೇಕು ಅಂತಲೂ ಕೂಡ ಹೇಳ್ತಾ ಇರಬೇಕಾದ್ರೆ ನೋಡ್ತಾ ಇರಿ ಮೇಡಮ್, ಇದು ಮಾತ್ರ ಸಾಧ್ಯನೇ ಇಲ್ಲ, ಇದಕ್ಕೂ ಲಿಂಕ್ ಮಾಡಲ್ಲ ನಾನು, ಅವನು ಯಾವತ್ತೂ ಕೂಡ ಮಗಳು ಅಂತ ಹೇಳಿ ಮತ್ತೆ ಮಗಳು ತಂಟೆಗೆ ಹೋಗಬಾರ್ದು, ಆ ರೀತಿ ಮಾಡ್ತೀನಿ ಅಂತ ಹೇಳಿ ಅಶ್ವಿನಿ ಹೇಳ್ತಾ ಇರ್ತಾಳೆ.
ಇದರಿಂದ ಈ ಕಡೆ ಅಶ್ವಿನಿ ಮಾತಿಂದ ಈ ಕಡೆ ದೇವ್ಯಾನಿಗೆ ತುಂಬ ಫುಲ್ ಖುಷಿ ಆಗ್ತಾ ಇರುತ್ತೆ. ಆಗ ಖುಷಿಯಲ್ಲಿ ಹೀಗೆ ಆಗಬೇಕು ಅಂತ ಹೇಳಿಬಿಟ್ಟು ಬಯಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಏನು ಸಾಹೇಬ್ರೆ ನೀವು ಅಲ್ಲ ಎಲ್ಲರ ಮುಂದೆನೂ ನೀವು ನನ್ನನ್ನು ಅಷ್ಟೊಂದು ರೊಮ್ಯಾಂಟಿಕ್ ಮೂಡಲ್ಲಿ ಮುದ್ದು ಮಾಡೋದು ಬೇಕಾ? ಅಲ್ಲ, ಎಲ್ಲರೂ ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ ಇವಾಗ ಅಂತ ಹೇಳಿ ಏನಂತ ಅಂದ್ಕೊಂಡಿದ್ಯಾ? ನನಗೆ ನೀನು ಮುದ್ದು ಮಾಡೋ ಆಸೆ ಅಂತ ಅಂದ್ಕೊಂಡಿದ್ಯಾ? ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಏನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ನೀನು ನನಗೆ ಹೆಂಡತಿಯಾಗಿ ಸಿಕ್ಕಿದ್ಯಾ. ಮುದ್ದು ಮಾಡುವಂಥ ಇಂಥ ಸೀನ್ಗಳೆಲ್ಲ ನನಗೆ ಬರ್ತಾನೆ ಇದ್ದಾವೆ. ನಾನು ಏನು ಪಾಪ ಮಾಡಿದ್ನೋ ಏನೋ ಅಂತ ಹೇಳಿ ಈ ಕಡೆ ಅಜ್ಜಿತ್ ಹೇಳ್ತಾ ಇರಬೇಕಾದ್ರೆ, ಹೌದಾ ಸಾಹೇಬ್ರೆ, ಹೋದ ಜನ್ಮದಲ್ಲಿ ನೀವು ನನ್ನ ಗಂಡ ಆಗಿದ್ರಿ ಅಂತ ಅನಿಸುತ್ತೆ. ನಾನು ನಿಮ್ಮ ಇಬ್ಬರು ಕೂಡ ಗಂಡ ಹೆಂಡತಿ ಅಂತ ಅನಿಸುತ್ತೆ ಸಾಹೇಬ್ರೆ. ಅದಕ್ಕೆ ನೀವು ಕಂಜೂಸ್ ಮಾಡಿದ್ರಿ ಅಂತ ಅನಿಸುತ್ತೆ ಮುದ್ದು ಮಾಡೋದ್ರಲ್ಲಿ. ಈ ಭಗವಂತ ನಾನು ಪಾಪ ಅಂತ ಹೇಳಿಬಿಟ್ಟು ಹಾಕಿದನೋ ಏನೋ, ನೀವೇ ನನ್ನ ಗಂಡ ಆಗಿರಬೇಕು ಅಂತ ಹೇಳಿದೆ ಅನಿಸುತ್ತೆ. ಯಾವುದೇ ಜನ್ಮದಲ್ಲೂ ನೀನೇ ನನ್ನ ಗಂಡಾಗಿ ಸಿಗಬೇಕು ಅಂತ ಹೇಳಿದ್ದಕ್ಕೆ ಈ ಜನ್ಮದಲ್ಲಿ ಈ ರೀತಿ ಗಂಟು ಹಾಕಿ ನನಗೆ ಈ ರೀತಿ ಕಷ್ಟ ಕೊಡ್ತಾ ಇದ್ದಾನೆ ಈ ಭಗವಂತ ಅಂತ ಹೇಳಿ ಭೂಮಿನೂ ಕೂಡ ಬಯೋದಕ್ಕೆ ಶುರು ಮಾಡ್ತಾರೆ. ಈ ರೀತಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಇರಬೇಕಾದ್ರೆ, ಏನು ಹೇಳ್ತಾ ಇದೆಯಾ, ಏನಂತಕ್ಕೆ ಕಷ್ಟ ಕೊಡೋ ಗಂಡ ನಾನಾಗಿರ್ತೀನಿ, ಹೆಂಡತಿಗೆ ಕಷ್ಟ ಕೊಡೋ ಗಂಡ ನಾನಾಗಿರ್ತೀನಿ, ಆ ಥರ ನೋಡು, ಇವಾಗ ನೋಡು ನಾನು ಏನು ಅನ್ನೋದನ್ನು ಇವಾಗ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ಎದ್ದು ನಿಂತ್ಕೊಳ್ತಾರೆ. ಆಗ ಎದ್ದು ನಿಂತ್ಕೊಂಡು ತೋಳು ಶರ್ಟ್ ಮುದ್ರಿಸ್ತಾ ಇರಬೇಕಾದ್ರೆ ಈ ಭೂಮಿಗೆ ಬೇಡ ಸಾಹೇಬ್ರೆ ಬೇಡ ಅಂತ ಹೇಳ್ತಾ ಇರ್ತಾಳೆ. ಅದು ಹೇಗೆ ಬಿಟ್ಬಿಡ್ತೀನಿ ನೋಡಿ, ಇವಾಗ ನಾನು ಏನು ಮಾಡ್ತೀನಿ ಅನ್ನೋದನ್ನು ನೋಡಿ, ಹೆಂಡತಿಗೆ ಕಷ್ಟ ಕೊಡೋ ಗಂಡ ನಾನು ಅಂತ ಹೇಳ್ಬಿಟ್ಟು ಹೆಂಡತಿಗೆ ಕಷ್ಟ ಕೊಡೋ ಗಂಡ ಅಂತ ಹೇಳ್ಕೊಂಡು ಈ ಕಡೆ ಭೂಮಿನ ಹಾಗೆ ಕೂಡ ತಪ್ಪಿಸ್ಕೊಂಡು ಹೋಗೋದಕ್ಕೆ ಅಂತ ಹೋದಾಗ ತಕ್ಷಣವೇ ಇನ್ನು ಸಂಗೀತ, ಅಜ್ಜಿ ಹಾಗೆ ಅಪೇಕ್ಷೆ ಅವರು 3 ಜನನು ಕೂಡ ರೂಮ್ಗೆ ಎಂಟ್ರಿ ಕೊಡ್ತಾರೆ. ಆಗ ನೋಡು ಅಜ್ಜಿ, ನಾನು ಹೇಳಿಲ್ವಾ ಅಜ್ಜಿ, ಇವ್ರ ಮೇಲೆ ನನಗೆ ನಂಬಿಕೆನೇ ಇರಲಿಲ್ಲ, ಹೀಗೆ ನುಲ್ಕೊಂಡು ನನ್ನ ತಮ್ಮನ ಹತ್ರನೇ ಹೇಗೆ ಮಾಡ್ತಾಯಿದ್ದಾಳೆ ಅಂತ ಹೇಳಿ ನೋಡಿ ಅಜ್ಜಿ ಅಂತ ಹೇಳಿ ಬೈತಾ ಇರ್ತಾಳೆ. ಆಗ ನೋಡು, ವಯಸ್ಸಿಗೆ ಮೀರಿದ ಮಾತಾಡ್ತಾ ಇದೆಯಾ ಅಪೇಕ್ಷಾ, ನಿನ್ನ ಮಾತು ಸರಿ ಇಲ್ಲ, ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಸಾಕು ಅಂತ ಹೇಳಿದಾಗ, ನಾನೇನು ಹೇಳಿದ್ದು, ಏನು ನೀನು ಮಾಡ್ತಾ ಇರೋದು, ಏನೇ ಹುಡುಗಿ ನಿನ್ನ ಚಾಪೆ ದಿಂಬು ಅಂತ ಹೇಳಿ ಅಜ್ಜಿ ಕೇಳ್ತಾ ಇರಬೇಕಾದ್ರೆ, ನಾನು ತರ್ತೀನಿ ಅಜ್ಜಿ ಅಂತ ಹೇಳಿಬಿಟ್ಟು ಬಂದು ಚಾಪೆ ದಿಂಬನ್ನು ತಂದು ಕೆಳಗೆ ಹಾಕ್ತಾಳೆ. ಇಲ್ಲೇ ಇರಬೇಕು ನೀನು, ಸರಿನಾ? ಈ ಕಡೆ ಅಜಿತ್ ಹಲ್ಲು ಮಲಗಿದ್ರೆ ನೀನು ಕೆಳಗಡೆ ಮಲಗಬೇಕು ಅಂತ ಹೇಳ್ದ. ಬೆಡ್ ಮೇಲೆ ಮಲಗ್ತೀನಿ, ಈ ಕಡೆ ಭೂಮಿ ಕೆಳಗಡೆ ಮಲಗುತ್ತಾರ ಅಂತ ಹೇಳಿ ಅಜಿತ್ ಕೂಡ ಹೇಳ್ತಾರೆ. ಹೌದು ಅಜ್ಜಿ, ನೀವು ಹೇಳ್ದಾಗೇನೆ ಆಗುತ್ತೆ, ನಾನು ಹೀಗೆ ಮಲಗ್ತೀನಿ ಅಜ್ಜಿ ಅಂತ ಹೇಳಿ ಭೂಮಿ ಮತ್ತು ಅಜಿತ್ ಇಬ್ಬರು ಕೂಡ ಹೇಳ್ತಾ ಇರ್ತಾರೆ. ಈ ಅಪೇಕ್ಷೆ ಇದ್ದವಳು, ಇಲ್ಲ ಇದ್ರ ಮೇಲೆ ನನಗೆ ನಂಬಿಕೆನೇ ಇಲ್ಲ, ನೀವು ಇವಾಗ ಅಜ್ಜಿ ಮೇಲೆ ಹಣೆ ಹಾಕಲೇಬೇಕು ಅಂತಂದಾಗ, ಏನು ಅಪೇಕ್ಷೆ ಇದು, ಮನೆಯವ್ರ ಮೇಲೆ ಹಣೆ ಮಾಡು ಅಂತ ಹೇಳ್ಕೊಂಡು ಏನು ನಂಬಿಕೆ ಇಡಬೇಕು, ಕಡೆ ಧರ್ಮಗೆ ಸೊಸೆಗೆ ಇಷ್ಟು ಹೇಳ್ತಾ ಇದ್ದಾರೆ ಅಂತಂದರೆ ಅವರು ದೂರನೇ ಮಲಗ್ತಾರೆ ಅಂತ ಹೇಳಿ ಈ ಕಡೆ ಸಂಗೀತ ಅವರು ಕೂಡ ಹೇಳ್ತಾ ಇರ್ತಾರೆ. ನೋಡಿ ನಾನು ಕೆಳಗಡೆನೇ ಮಲಗಲ್ಲ, ಭೂಮಿ ಕೆಳಗಡೆ ಮಲಗ್ತಾಳೆ, ನಾನು ಬೆಡ್ ಮೇಲೆ ಮಲಗ್ತೀನಿ, ಇದು ಅಜ್ಜಿ ಹೇಳೋವರೆಗೂ ಇದು ಹೀಗೆ ನಡೆಯುತ್ತೆ, ಯಾವುದೇ ಕಾರಣಕ್ಕೂ ಇದು ಬದಲಾಗಲ್ಲ ಅಂತ ಹೇಳ್ತಾ ಇರ್ತಾರೆ. ಅಜಿತ್ ಕೂಡ ಹೇಳ್ತಾ ಇರ್ಬೇಕಾದ್ರೆ, ಇಲ್ಲ ನನಗೆ ನಂಬಿಕೆನೇ ಬರ್ತಿಲ್ಲ, ಇವನು ಅಜ್ಜಿ ಮೇಲೆ ಆಣೆ ಮಾಡಲೇಬೇಕು ಅಂತ ಹೇಳಿ ಮತ್ತೆ ಹೇಳಿದಾಗ, ಈ ಅಪೇಕ್ಷೆಯಿಂದ ಯಾಕೋ ತುಂಬಾ ಅತಿ ಆಯಿತು, ಬಾ ಅಂತ ಹೇಳಿ ಕೈ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಅದು ಆಣೆ ಅಂತ ಹೇಳಿ ಈ ಕಡೆ ಅಪೇಕ್ಷೆ ಬಡ್ಕೊಳ್ತಾ ಇದ್ರೂ ಕೂಡ ಸಂಗೀತ ಬಿಡದೇನೆ ಅಲ್ಲಿಂದ ಹೇಳ್ಕೊಂಡು ಹೊರಟೆ ಬಿಡ್ತಾರೆ. ಇನ್ನೊಂದು ಕಡೆ ಅಜ್ಜಿನೂ ಕೂಡ ಗೊತ್ತಿಲ್ಲ ಹುಷಾರು ಅಂತ ಹೇಳಿಬಿಟ್ಟು ಕೈ ತೋರಿಸಿ ಅಲ್ಲಿಂದ ಆಚೆ ಹೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ಭೂಮಿ ಮತ್ತು ಅಜ್ಜಿ ತುಂಬಾ ಖುಷಿ ಆಗ್ತಾ ಇರುತ್ತೆ. ರೋಗಿ ಬಯಸಿದ್ದು ಅದೇನೆ, ಡಾಕ್ಟರ್ ಹೇಳಿದ್ದು ಅದೇನೆ ಅನ್ನೋ ಥರ ಇಬ್ಬರು ಕೂಡ ಒಬ್ರೊಬ್ರು ನೋಡಿಕೊಂಡು ಫುಲ್ಲು ತುಂಬಾ ಖುಷಿಯಾಗಿ ನಗ್ತಾ ಇರ್ತಾರೆ. ಹಾಗೆ ಇನ್ನು
ಮಲ್ಗೋದಕ್ಕೆ ಅಂತ ಹೇಳಿ ಎಲ್ಲ ತಯಾರಿ ಮಾಡಿಕೊಂಡು ಮಲ್ಕೊಂಡಿರ್ತಾರೆ. ಅಮ್ಮ ಅಂತ ಹೇಳಿ ಜೋರಾಗಿ ಕಿರಿಸ್ತಾಳೆ. ಅಜಿತ್ ಏನಾಯಿತು ಅಂತ ಹೇಳಿಬಿಟ್ಟು ಓಡ್ಕೊಂಡು ಬಂದಾಗ ಸಾಹೇಬ್ರೆ ಸೀರೆ ಪಿನ್ನು ಬಿಚ್ಕೊಂಡು ಚುಚ್ಕೊಂಡ್ಬಿಟ್ಟಿದೆ ಅನಿಸುತ್ತೆ, ಸಾಹೇಬ್ರೆ ತುಂಬಾ ಚುಚ್ತಾ ಇದೆ, ಉರಿತಾ ಇದೆ ಅಂತ ಅಂದಾಗ ಇರು ತೆಗಿತೀನಿ ಅಂತ ಹೇಳಿಬಿಟ್ಟು ಸಾಹೇಬ್ರೆ ನೋವಾಗ್ತಾ ಇದೆ ನಿಧಾನ ಅಂದಾಗ ಸರಿ ಆಯಿತು ನಿಧಾನವಾಗಿ ತೆಗಿತೀನಿ ಅಂತ ಹೇಳಿಬಿಟ್ಟು ಈ ಕಡೆ ಕೈನ ಹಾಕಿ ನಿಧಾನವಾಗಿ ತೆಗಿತಾ ಇರ್ತಾರೆ. ಆ ಸೀರೆ ಒಂದು ಪಿನ್ ಈ ಕಡೆ ಅಜಿತ್ ಬಿಚ್ತಾನೆ. ದೊಡ್ಡ ಈ ಪಿನ್ನೆ ನೀನು ಬಿಲ್ಡಿಂಗ್ ಎದ್ದೋಗೋ ಹಾಗೆ ಕುಣಿತಾ ಇದೆಯಾ, ಇನ್ನು ಸದ್ಯ ನಮ್ಮ ಅಜ್ಜಿ ಮತ್ತು ಅಪೇಕ್ಷೆ ಏನಾಯಿತು ಅಂತ ಹೇಳ್ಕೊಂಡು ರೂಮ್ ಬಾಗಿಲು ಹೊಡ್ಕೊಂಡು ಬರಲಿಲ್ಲ ಅಷ್ಟೇ. ಏನಮ್ಮ ಇದು ಅಂದಾಗ ಸಾಹೇಬ್ರೆ ಇದು ಸೂಜಿ ಚುಚ್ದಂಗೆ ಆಗ್ಬಿಡ್ತು ಸಾಹೇಬ್ರೆ, ಎಷ್ಟು ನೋವಾಯಿತು ಗೊತ್ತಾ ಸಾಹೇಬ್ರೆ, ತುಂಬ ಉರಿತಾ ಇದೆ ಸಾಹೇಬ್ರೆ ಅಂತ ಹೇಳಿದಾಗ ದೊಡ್ಡ ಗಾಯ ಆಗಿದೆ ಅಂತ ಅನಿಸುತ್ತೆ, ರಕ್ತ ಬಳಬಳ ಬರ್ತಾ ಇದೆ ಅಂತ ಅನಿಸುತ್ತೆ ಸಾಹೇಬ್ರೆ, ಒಂದ್ಸಲ ನೋಡಿ ಸಾಹೇಬ್ರೆ ಅಂತಂದಾಗ ನೋಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಜ್ಯೋತಿಷ್ರು ಬೇಡ ಸಾಹೇಬ್ರೆ, ನೀವು ಮುಟ್ಟೋ ಆಗಿಲ್ಲ, ಮುಟ್ಟದೇ ಇರೋ ರೀತಿ ನೋಡಿ ಸಾಹೇಬ್ರೆ ಅಂತಂದಾಗ ಏನು ಹೇಳ್ತಾ ಇದೆಯಾ, ಮುಟ್ಟದೇ ಇರೋ ರೀತಿ ನೋಡೋದಕ್ಕೆ ಆಗುತ್ತಾ ಅಂತ ಹೇಳಿ ಭೂಮಿ ಸುಮ್ಮನೆ ಆಗ್ಬಿಡ್ತಾಳೆ. ಇದಕ್ಕೆ ಬೇರೆ ದಾರಿ ಇಲ್ಲ ತಾನೇ, ತಿರುಗೋ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ ಸಾಹೇಬ್ರೆ, ದೂರದಿಂದನೇ ನೋಡಿ ಅಂತ ಹೇಳಿದಾಗ ಸಾಹೇಬ್ರೆ ಉರಿತಾ ಇದೆ ಅಂತ ಹೇಳಿ ಮತ್ತೆ ಹೇಳ್ತಾ ಇರ್ತಾಳೆ. ಅಜಿತ್ ಕೂಡ ಬಂದುಬಿಟ್ಟು ಸಾಹೇಬ್ರೆ ನೋಡಿ ಹುಷಾರು, ಮುಟ್ಟಬಾರ್ದು, ನೀವು ಮುಟ್ಟದೇ ಇರೋ ರೀತಿ ಮಾಡಬೇಕು ಅಂದಾಗ ಸರಿ ಆಯಿತು, ಮುಟ್ಟೋದಿಲ್ಲ ಹಾಗೆ ಹ್ಞೂ ಅಂತ ಹೇಳಿ ಊದ್ತಾ ಇರ್ತಾನೆ. ಅಷ್ಟೇ ಅಂತ ಹೇಳಿಬಿಟ್ಟು ಈ ಕಡೆ ಉಫ್ ಅಂತ ಹೇಳಿ ಗಾಳಿನ ಊದ್ತೀನಿ ಅಂತ ಹೇಳಿಬಿಟ್ಟು ಊದ್ತಾ ಇರ್ತಾರೆ. ಆಗ ಈ ಕಡೆ ಭೂಮಿಗೆ ಅದು ಏನೋ ಒಂಥರ ತುಂಬ ಖುಷಿ ಆಗ್ತಾ ಇರುತ್ತೆ, ಇದೆ ಅನ್ನೋ ಥರ ಶುರುವಾಗುತ್ತೆ ಈ ಭೂಮಿ. ಆ ಒಂದು ಗಾಳಿನ ತುಂಬ ತಂಪಾಗಿ ಬರ್ತಾ ಇದೆ ಅಂತ ಹೇಳಿಬಿಟ್ಟು ಆ ಗಾಳಿನ ತಗೊಂಡು ಹಾಗೆ ತಲೆ ದೂಗೋದಕ್ಕೆ ಶುರು ಮಾಡ್ತಾಳೆ. ಅಜಿತ್ ಅದನ್ನು ನೋಡ್ತಾ ಇರ್ತಾನೆ. ಹಾಗೆ ಮತ್ತೆ ಗಾಳಿನ ಊದ್ತಾ ಇರ್ತಾನೆ. ಏನು ಮಾಡ್ತಾ ಇದೆಯಾ, ನಿನಗೆ ಒಂಥರ ಇದು ಅಂತ ಅನಿಸ್ತಾ ಇದೆಯೇ ಅಲ್ವಾ, ಇದೇ ಥರ ನಾನು ಊದ್ತಾ ಇದ್ದರೆ ಇಡೀ ರಾತ್ರಿ ಎಲ್ಲ ಊದಿಸ್ಕೊಳ್ತಾನೆ ಇರ್ತೀಯ ಅಂತ ಅನಿಸುತ್ತೆ ಸರಿ ಅಂದಾಗ ಇವಾಗ ಇಷ್ಟು ಸಾಕು ಮಲ್ಕೋ ಅಂತ ಹೇಳಿದಾಗ ಸಾಹೇಬ್ರೆ ಅದು ಅಂತ ಹೇಳ್ತಾ ಇರ್ತಾಳೆ. ನೋಡು ಮತ್ತು ನಾಳೆ ನೀನು ಚುಚ್ಕೋ, ನಾನು ಮತ್ತೆ ನಾಳೆ ಬಂದು ಊದ್ತೀನಿ, ಇವಾಗ ಮಲ್ಕೋ ಅಂತ ಹೇಳಿ ಅಜಿತ್ ಬೈಯೋದಕ್ಕೆ ಶುರು ಮಾಡ್ತಾನೆ. ಸರಿ ಸಾಹೇಬ್ರೆ ಆಯಿತು ಅಂತ ಹೇಳಿಬಿಟ್ಟು ಈ ಕಡೆ ಭೂಮಿ ಕೂಡ ಮಲ್ಕೊಳ್ತಾಳೆ. ಆಗ ಸರಿ ಅಂತ ಹೇಳಿ ಮಲ್ಕೊಳ್ತಾಳೆ. ಸಾಕು ಮಲ್ಕೋ, ಎಷ್ಟೊತ್ತು ಅಂತ ಹೇಳಿ ಹುಚ್ಕೊಳ್ತಾ ಇರ್ತೀಯ ಅಂತ ಹೇಳಿಬಿಟ್ಟು ಆಗಿದ್ದಾಗಿತ್ತು ಅಂತ ಹೇಳಿಬಿಟ್ಟು ಬೆಡ್ ಮೇಲೆ ಹೋಗಿ ಮಲ್ಕೊತಾನೆ. ಇನ್ನು ಭೂಮಿನ ಕೂಡ ಕೆಳಗಡೆ ಮಲ್ಕೊಳ್ತಾರೆ. ಇಲ್ಲೊಬ್ರು ಆರಾಮಾಗಿ ನಿದ್ದೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಇನ್ನೊಂದು ಕಡೆ ಶ್ರವಣ್ಗೆ ನಿದ್ದೆನೇ ಬರ್ತಾ ಇರೋದಿಲ್ಲ. ಎದ್ದು ಹಾಲ್ಗೆ ಬರ್ತಾನೆ. ಹಾಲ್ಗೆ ಬಂದ್ಬಿಟ್ಟು ಏನೆಲ್ಲ ಆಯಿತು ಅನ್ನೋದನ್ನು ನೆನ್ಪು ಮಾಡ್ಕೊಳ್ತಾನೆ ಇರ್ತಾನೆ. ಭೂಮಿ ಕಾಲಿಟ್ಕೊಂಡು ಬೇಡ್ಕೊಳ್ತಾ ಇರೋದು, ಹಾಗೇನೆ ಮಳೆಯಲ್ಲಿ ಸಾಹೇಬ್ರೆ ನನ್ನ ನಂಬಿ ಸಾಹೇಬ್ರೆ ಅಂತ ಹೇಳಿ ತುಂಬಾ ಕಣ್ಣೀರನ್ನು ಹಾಕ್ತಾ ಕೂಗ್ತಾ ಇರೋದು, ಭೂಮಿ ತುಂಬಾ ದುಃಖ ಪಡ್ತಾ ಇರ್ತಾಳೆ. ಆಗ ಅದಾಗಿರಬಹುದು ಅಂತ ಮಗಳಿಗೆ ಐಸ್ ಕ್ರೀಮ್ ತಿನ್ನಿಸ್ತೀನಿ ಅಂತ ಹೇಳಿಬಿಟ್ಟು ಭೂಮಿಗೆ ಐಸ್ ಕ್ರೀಮ್ ತಿನ್ನಿಸಿದ್ದು, ಈ ಶ್ರವಣ್ ತಿನ್ನಿಸಿದ್ದು, ಈ ನನ್ನ ಮಗಳು ಅಂತ ಹೇಳಿಬಿಟ್ಟು ಮಳೆ ಬರ್ತಾ ಇರಬೇಕಾದ್ರೆ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಾ ಇರೋದಾಗಿರ್ಬೋದು. ಎಲ್ಲನೂ ಕೂಡ ಈ ರೀತಿ ಎಲ್ಲ ಸೀನ್ಗಳು ಕೂಡ ಅವನಿಗೆ ನೆನಪಾಗ್ತಾ ಇರುತ್ತೆ. ಅವನಿಗೆ ನಿದ್ದೆನೇ ಬರ್ತಾ ಇರಲ್ಲ, ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾನೆ. ನನ್ನ ಶಾರದಾ ಭೂಮಿನ ನಮ್ಮ ಮಗಳು ಥರ ನೋಡ್ಕೊಳ್ಳಿ ಅಂತ ಅವಳು ನಮ್ಮ ಮಗಳಿದ್ದ ಹಾಗೇನೆ ಅಂತ ಹೇಳಿ ಸೂಚನೆ ಕೊಡ್ತಿದ್ದಾಳ. ಆದರೆ ನನ್ನ ಮನಸ್ಸು ಯಾಕೆ ಇಷ್ಟೊಂದು ಗೊಂದಲ ಆಗ್ತಾ ಇದೆ, ಅಲ್ಲ ಇವಾಗ ನಾನು ವೀರಣ್ಣನ ಕೇಸ್ ಇಂದ ಆಚೆ ಬಂದ್ರೇ ಒಳ್ಳೇದಾ, ಭಾಗ್ಯನಿಗೆ ಯಾರಾದರೂ ಒಬ್ಬರು ನ್ಯಾಯನ ಕೊಡಿಸ್ತಾರ, ಈ ಕೇಸ್ ಇವಾಗ ನಾನು ಹಿಂದೆ ಬರ್ತೀನ ಅಂತ ಹೇಳಿ ಅಂದ್ಕೊಳ್ತಾ ಇರ್ತಾನೆ. ಅಷ್ಟರಲ್ಲಿ ಅಶ್ವಿನಿ ಕೂಡ ಅಲ್ಲಿಗೆ ಬರ್ತಾಳೆ. ಅಪ್ಪ ಅಂತ ಹೇಳಿ ಗುಡ್ ಮಾರ್ನಿಂಗ್ ಅಪ್ಪ ಅಂತ ಹೇಳ್ತಾ ಇರ್ತಾರೆ. ಏನು ಕಂದ ಯಾಕೆ ಬೇಜಾರಾಗಿದ್ಯಾ, ಡಲ್ಲಾಗಿದೆಯಾ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅದು ಅಪ್ಪ ಏನು ಗೊತ್ತಾ, ನನಗೆ ತುಂಬಾ
ನೆನ್ನೆ ತುಂಬ ಕನಸು ಬಂತಪ್ಪ. ಆ ಕನಸಲ್ಲಿ ನೀನು ಆ ಭೂಮಿನ ತುಂಬಾ ಪ್ರೀತಿ ಮಾಡ್ತಾ ಇದೆಯಾ, ಅವಳ ಮಾತನ್ನು ಕೇಳಿಕೊಂಡು ನನ್ನನ್ನು ಮನೆಯಿಂದ ಆಚೆ ಆಗ್ತಾ ಇದೆಯಾ ಅಂತ ಹೇಳಿ ಕನಸಲ್ಲಿ ಬಂದಿತ್ತಪ್ಪ ಅಂತ ಹೇಳಿಬಿಟ್ಟು ಅಶ್ವಿನಿಯವ್ರು ಹೇಳ್ತಾ ಇರಬೇಕಾದ್ರೆ, ಏನು ಕಂದ ಈ ಕನಸಿಗೆ ಏನಾದರೂ ತಲೆ ಬುಡ ಇದೆಯಾ, ನಿನಗೆ ನಾನು ಯಾಕೆ ಮನೆಯಿಂದ ಆಚೆ ಹಾಕ್ತೀನಿ ಅಂತ ಹೇಳಿ, ಇದು ಏನಕ್ಕೆ ಬರುತ್ತೆ ಕಂದ, ನೀ ನನ್ನ ಮಗಳಲ್ವಾ ಅಂತ ಹೇಳಿದಾಗ, ಇಲ್ಲಪ್ಪ ನನಗೆ ಇನ್ಸೆಕ್ಯೂರಿಟಿ ಫೀಲ್ ಕೊಡ್ತಾ ಇದೆ, ನೀವು ಅವಳನ್ನು ತುಂಬಾ ಪ್ರೀತಿ ಮಾಡ್ತಾ ಇದ್ದೀರಾ, ನನಗೆ ಕೇರ್ ಮಾಡ್ತಾ ಇಲ್ಲ ಅಂತ ಹೇಳಿ ಇನ್ಸೆಕ್ಯೂರಿಟಿ ಫೀಲ್ ಕೊಡ್ತಾ ಇದೆ ನನಗೆ ಅಂತಂದಾಗ ಈ ಕಡೆ ಶ್ರವಣ್ಗೆ ಕೂಡ ಬಲವಾಗಿ ಅನಿಸೋದಕ್ಕೆ ಶುರುವಾಗುತ್ತೆ. ಇದು ನನ್ನ ಗುಣ ಅಲ್ಲ, ಶಾರದಾ ಗುಣನೂ ಅಲ್ಲ, ಇದ್ಯಾಕೆ ಇವಳಿಗೆ ಯಾಕೆ ಬಂತು ಈ ಗುಣ ಅಂತ ಹೇಳಿ ಶ್ರವಣ್ಗೆ ಅನ್ನಿಸೋದಕ್ಕೆ ಶುರು ಆಗ್ತಾ ಇರುತ್ತೆ. ಇಲ್ಲ ಇವಳು ನಿಜವಾಗ್ಲೂ ಕೂಡ ನನ್ನ ಮಗಳೇನಾ ದೇವ್ರೆ ಅಂತ ಹೇಳಿ, ನನ್ನ ಮಗಳಿಗೆ ಯಾಕಪ್ಪ ಇಂಥ ಕೆಟ್ಟ ಗುಣನ ಕೊಟ್ಟಿದ್ಯಾ, ಬೇರೆಯವ್ರ ಖುಷಿನ ನೋಡಿಕೊಂಡು ಅದಕ್ಕೆ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ಕೊಳ್ಳೋದು ನನ್ನ ಮಗಳ ಗುಣ ಅಂತ ಹೇಳಿಬಿಟ್ಟು ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅಪ್ಪ ಅಂತಂದಾಗ, ಏನಪ್ಪ ಏನು ಮಾತಾಡ್ತಾ ಇಲ್ಲ, ಏನು ಕಂದ ಇದು ಸಾಧ್ಯನಾ ನಿನಗೆ, ಬೇಜಾರಾಗೋ ರೀತಿ ನಾನು ಮಾಡ್ತೀನ ಕಂದ, ಇಲ್ಲ ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಪ್ಪ ನನ್ನ ಮೇಲೆ ಕೈ ಇಟ್ಟು ಆಣೆ ಮಾಡಿ ಹೇಳಿ, ಅಪ್ಪ ನೀವೇನಾದರೂ ಹಾಗೆ ಭೂಮಿಗೆ ಪ್ರೀತಿ ತೋರಿಸ್ತೀನಿ ಅನ್ನೋ ಹಾಗಿದ್ದರೆ ನನಗೆ ಇವಾಗಲೇ ಹೇಳಿಬಿಡಿ, ನಾನು ಮನೆ ಬಿಟ್ಟು ಆಚೆ ಹೋಗ್ಬಿಡ್ತೀನಿ ಅಪ್ಪ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿ ಆಣೆ ಹಾಕಿಸ್ತಾ ಇರ್ತಾಳೆ. ಹಾಗೆ ಓವರಾಗಿ ಡ್ರಾಮಾನ ಮಾಡೋದಕ್ಕೆ ಶುರು ಮಾಡಿರ್ತಾಳೆ. ಈಕೆ ಅವಳ ಮಾತಿಗೆ ಈ ಕಡೆ ಕಟ್ಬೀಳ್ತಾನೆ ಶ್ರವಣ್. ಇಲ್ಲ ನಾನೇನಾದರೂ ಇವಾಗ ಭೂಮಿ ತಂದೆ ಕೇಸಿಂದ ಹಿಂದೆ ಸರಿತೀನಿ ಅಂತಂದರೆ ನನ್ನ ಮಗಳಿಗೆ ತುಂಬಾ ಬೇಜಾರಾಗುತ್ತೆ, ನನ್ನ ಮಗಳು ಬೇಜಾರು ಮಾಡಿಕೊಂಡು ಇನ್ನಷ್ಟು ನೊಂದ್ಕೊಳ್ತಾಳೆ, ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು. ಇಲ್ಲ ಕಂದ, ನಾನು ಭೂಮಿಗೆ ನನಗೆ ಎಷ್ಟೇ ಏನೇ ಮಾಡಿದ್ರೂ ಕೂಡ ಅವಳ ಮೇಲೆ ನನಗೆ ಪ್ರೀತಿ ನಿನಗಿನ್ನ ಜಾಸ್ತಿ ಆಗೋದಕ್ಕೆ ಸಾಧ್ಯನೇ ಇಲ್ಲ ಕಂದ ಅಂತ ಹೇಳಿಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ಭೂಮಿ ಮಾತನ್ನ ಕೇಳಿಕೊಂಡು ಈ ಕೇಸ್ನಿಂದ ಹಿಂದೆ ಸರಿಯಲ್ಲ ಅಲ್ವಾ ಅಪ್ಪ ಅಂತ ಹೇಳಿದಾಗ, ಇಲ್ಲ ಕಂದ ಇದು ಯಾವುದೂ ಆಗೋದಿಲ್ಲ, ನೀನು ಏನು ತಲೆ ಕೆಡಿಸ್ಕೋಬೇಡ ಅಂತ ಹೇಳಿ ಈ ಕಡೆ ಶ್ರವಣ್ ಅಶ್ವಿನಿಗೆ ಹೇಳ್ತಾ ಇರ್ತಾನೆ. ಮತ್ತು ಶ್ರವಣ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ. ಆದರೆ ಅವನಿಗೆ ಮನಸ್ಸಿಲ್ಲದ ಮನಸ್ಸಿಂದ ಕೇಳಿ ಸುಮ್ಮನೆ ಮಗಳನ್ನು ಒಂಥರ ಏನು ಸಮಾಧಾನ ಪಡಿಸ್ಬೇಕು ಅಂತ ಪಡಿಸ್ತಾನೆ ಇರ್ತಾನೆ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಬಿಟ್ಟು ಈ ಅಶ್ವಿನಿ ಬಂದ್ಬಿಟ್ಟು ಹಗ್ ಮಾಡಿಕೊಂಡು ಅಪ್ಪನ ಮುಂದೆನೇ ಅಪ್ಪನ ಮುದ್ದಾಡ್ತಾ ಇದ್ದೀನಿ ಅನ್ನೋ ರೀತಿ ನಾಟಕ ಮಾಡ್ತಾ ಇರ್ತಾಳೆ. ಇದಕ್ಕೆ ಕರ್ಗೋಗ್ಬಿಡ್ತಾನೆ ಶ್ರವಣ್ ಅಂತ ಹೇಳಿಬಿಟ್ಟು ಅನ್ಕೋತಾ ಇರ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.